ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್. ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಒಂದು ಸೂಪರ್ ಆಗಿರುವಂತಹ ಹೈದರಾಬಾದಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಚಿಕನ್ ಲವರ್ಸ್ ಇದ್ದೀರಾ, ಬಿರಿಯಾನಿ ಲವರ್ಸ್ ಇದ್ದೀರಾ, ಅವರಿಗಂತೂ ಇದೊಂದು ಪರ್ಫೆಕ್ಟ್ ಆಗಿರುವಂತಹ ಡಿಶ್ ಅಂತಾನೆ ಹೇಳ್ಬೋದು. ಸೊ ಹೈದರಾಬಾದಿ ಬಿರಿಯಾನಿ ಅಷ್ಟಾಗಿ ಯಾರು ಮಾಡೋದಿಲ್ಲ, ತುಂಬಾ ರಿಸ್ಕ್ ಇರುತ್ತೆ, ಜಾಸ್ತಿ ಪ್ರೋಸೆಸ್ ಇರುತ್ತೆ ಅಂತ. ಸೊ ನಾನು ಅದನ್ನ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡೋದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹೈದರಾಬಾದಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಹೈದರಾಬಾದಿ ಚಿಕನ್ ಬಿರಿಯಾನಿ ಮಾಡೋದಿಕ್ಕೆ ನಾನಿಲ್ಲಿ 1/2 ಕಿಲೋ ಆಗೋಷ್ಟು ಚಿಕನ್ ಅನ್ನ ವಾಶ್ ಮಾಡಿ ಇಟ್ಕೊಂಡಿದೀನಿ. ನಿಮ್ಗೆ ಬೇಕಿದ್ದಲ್ಲಿ ಬರೀ ಲೆಗ್ ಪೀಸ್ ಆದ್ರೂ ತಗೊಂಡು ಕೂಡ ಮಾಡ್ಕೋಬಹುದು, ಆ ತರನು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮಿಕ್ಸ್ಡ್ ಆಗಿ 1/2 ಕಿಲೋ ಚಿಕನ್ ಅನ್ನ ವಾಶ್ ಮಾಡಿ ತೊಳೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದೀನಿ. ಈಗ ಇದಕ್ಕೆ ಏನೇನ್ ಮಸಾಲ ಬೇಕಾಗತ್ತೆ ನೋಡೋಣ ಬನ್ನಿ. ಸೊ ಈಗ ಇದಕ್ಕೆ ನಾನು ಮನೇಲೆ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂತ ಇದ್ದೀನಿ, 2 ಸ್ಪೂನ್ ಆಗುವಷ್ಟು. ಹಾಗೆ 2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, 1.5 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಹಾಗೆ 2 ಸ್ಪೂನ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂತ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗೆ, ಹಾಗೆ ತುಂಬಾ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. 1/4 ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಕಪ್ ಕರ್ಡ್ ಹಾಕೊಳ್ತಾ ಇದ್ದೀನಿ, ಮೊಸರು, ಹಾಗೆ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಂತ ಇದ್ದೀನಿ. ಸೊ ಹಾಗೆ 1 ಹ್ಯಾಂಡ್ ಫುಲ್ ಆಗುವಷ್ಟು ಆನಿಯನ್ನ ನಾನು ಆಲ್ರೆಡಿ ಬ್ರೌನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಥರ ಸೀದಿಸ್ಕೋಬೇಕು ಈರುಳ್ಳಿನ. ಸೊ ಅದನ್ನ 1 ಹಿಡಿ ಆಗುವಷ್ಟು ಹಾಕೊಂತ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಸೊ ಒಳ್ಳೆ ಮಸಾಲ ಇದು, ನೀಟಾಗಿ ಎಲ್ಲದಕ್ಕೂ ಹಚ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಬಿಟ್ರೆ ಒಳ್ಳೆ ಮಸಾಲ ಚಿಕನ್ಗೆ ಹಿಡ್ದಿರುತ್ತೆ. ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಚಿಕನ್ಗೆ ನೀಟಾಗಿ ಮಸಾಲ ಎಲ್ಲ ಕೋಟ್ ಆಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ 1/2 ಅವರ್ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಓಕೆ, ಈಗ ಚಿಕನ್ ಮ್ಯಾರಿನೇಟ್ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ನಾವು ಈಗ ರೈಸ್ನ ಕುಕ್ ಮಾಡ್ಕೊಂಡ್ಬಿಡೋಣ. ಸೊ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ. ಸೊ ಈಗ ಎಣ್ಣೆ ಕಾಯ್ತಾ ಇದೆ, ಇದಕ್ಕೆ ನಾನು ಎಲ್ಲ ರೀತಿಯ ಸ್ಪೈಸಸ್ ಅನ್ನ ಹಾಕೊತಾ ಇದ್ದೀನಿ. ಸೋಂಪು ಕಾಳು, ಪಲಾವ್ ಎಲೆ, 1-2 ಏಲಕ್ಕಿ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಹಾಗೆ ಅನಾನಸ್ ಹೂವನ್ನ ತಗೊಂಡಿದ್ದೀನಿ. ಸೊ ಇಷ್ಟು ಮಸಾಲೆನ ಕಾದಿರೋ ಎಣ್ಣೆಗೆ ಹಾಕೊತಾ ಇದ್ದೀನಿ. 3 ಹಸಿಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಹೈದರಾಬಾದಿ ಬಿರಿಯಾನಿಗೆ ಯೂಶಲಿ ನೀರೊಳಗಡೆನೆ ಎಲ್ಲ ಮಸಾಲೆನ ಸೇರಿಸ್ಕೊಂಡು ಬೇಯಿಸ್ತಾರೆ. ಬಟ್ ಸ್ವಲ್ಪ ಎಣ್ಣೆಲಿ ಈ ರೀತಿ ಮಸಾಲೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಈ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿ ರೈಸಿಗೆ. ಹಾಗಾಗಿ ನಾನು ಈ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ಪೈಸಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ಶುಂಠಿ ಬೆಳ್ಳುಳ್ಳಿನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಆಗಿದೆ, ಎಲ್ಲ ಎಣ್ಣೆ ಬಿಟ್ಟಿದೆ ಮಸಾಲೆ. ಸೊ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ ಅನ್ನ ತಗೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 2 ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇದನ್ನ
ನಾವು ಮುಕ್ಕಾಲು ಭಾಗ ರೈಸನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸಮ ಪ್ರಮಾಣಕ್ಕಿಂತ ಕಡಿಮೆಯಲ್ಲಿ ಇಟ್ಕೋಬೇಕು. ಸೊ ಬಾಸ್ಮತಿ ರೈಸ್ ನೀವು ನೆನೆಸಿ ಮಾಡೋದಾದರೆ ಇನ್ನೂ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ರೈಸನ್ನು ಮುಂಚೆನೆ ನೆನೆಸಿ ಇಟ್ಕೊಂಡಿಲ್ಲ, ಡೈರೆಕ್ಟ್ ಹಾಕೊತಾ ಇದ್ದೀನಿ. ಹಾಗಾಗಿ 2 ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿದ್ದೀನಿ. 1.5 ಗ್ಲಾಸಿಗೆ 3 ಗ್ಲಾಸ್ ನೀರು ಬೇಕಾಗತ್ತೆ. ಬಟ್ ನಾನಿಲ್ಲಿ ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳೋದ್ರಿಂದ 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸೊ ನಾನು ರೈಸಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಮಾತ್ರ ಹಾಕೊತಾ ಇದ್ದೀನಿ. ಯಾಕಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಚಿಕನ್ಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಬರೀ ರೈಸಿಗೆ ಬೇಕಾಗಿರೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸೊ ಈಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು 1.5 ಗ್ಲಾಸ್ ಆಗೋಷ್ಟು ಬಾಸ್ಮತಿ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೈಸನ್ನು ಈಗ ಕುದಿಯೋ ನೀರು ಜೊತೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ಕೆಲವರು ಹೈದ್ರಾಬಾದಿ ಬಿರಿಯಾನಿ ಮಾಡೋದಕ್ಕೆ ಈ ರೈಸನ್ನು ಕುಕ್ ಮಾಡಿ ನೀರನ್ನು ಬಸ್ಕೊಂಡ್ಬಿಡ್ತಾರೆ, ಟೇಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಈ ರೀತಿ ಸ್ವಲ್ಪ ನೀರನ್ನು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಡ್ರೈನ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಹೆಚ್ಚಿಗೆ ನೀರು ಹಾಕೊಂಡು ನೀರೆಲ್ಲ ಬಸಿದ್ರೆ ಅದರಲ್ಲಿರೋಂತಹ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ನೀರನ್ನು ಕಡಿಮೆ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ಓಕೆ, ಈಗ ರೈಸ್ ಕಂಪ್ಲೀಟ್ ಆಗಿ ಕುಕ್ ಆಗಕ್ಕೆ ಬಿಡೋಣ. ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈನ್ ಆಗೋ ತನಕ. ಈಗ ಚಿಕನ್ ಅನ್ನ ಮ್ಯಾರಿನೇಟ್ ಮಾಡಾಗಿದೆ. ಸೊ ಅದ್ರ ಪ್ರೊಸೀಜರ್ನ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ಮುಚ್ಚಳ ಮುಚ್ಚಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ನಾನು ಕಡಾಯಿಯನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಗೀಯನ್ನು ಹಾಕೊತಾ ಇದ್ದೀನಿ, ಅಥವಾ ನೀವು ಅಡುಗೆ ಎಣ್ಣೆನೂ ಸಹ ಬಳಸ್ಕೋಬೋದು. ಹಾಗೆ ನಿಮ್ಗೆ ಇಷ್ಟ ಇದ್ದಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದೆಲ್ಲವನ್ನು ಫ್ರೈ ಮಾಡಿ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಒಳ್ಳೆ ಘಮ ಬರ್ತಾ ಇದೆ ತುಪ್ಪ ಹಾಕಿರೋಂಥದ್ದು. ಸೊ ಉಳಿದಿರೋಂತಹ ಮಸಾಲೆನೂ ಕೂಡ ನಾನು ಹಾಕೊತಾ ಇದ್ದೀನಿ. ಸೊ ಈಗ ಈ ಚಿಕನನ್ನು ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಕೊಂಡು ರೈಸ್ ಕುಕ್ ಆಗೋ ಅಷ್ಟರಲ್ಲಿ ಒಂದು 10 ಮಿನಿಟ್ಸ್ ಇದನ್ನು ಕಂಪ್ಲೀಟಾಗಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ಬೇಯಕ್ಕೆ ಬಿಡೋಣ. ಸೊ ಚಿಕನನ್ನು ಈ ರೀತಿ ಮುಚ್ಚಳ ಮುಚ್ಚಿ 10 ನಿಮಿಷ ಚೆನ್ನಾಗಿ ಗೀಯಲ್ಲಿ ರೋಸ್ಟ್ ಆಗೋದಕ್ಕೆ ಬಿಡೋಣ. ನೋಡಿ ಪಕ್ಕದಲ್ಲೇನೆ ನಾನು ರೈಸ್ಗೆ ಇಟ್ಕೊಂಡಿದ್ದೀನಿ. ರೈಸ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಸೊ ನೋಡಿ ಬಾಸ್ಮತಿ ರೈಸು ಸೊ ಇನ್ನೊಂದು 5 ಮಿನಿಟ್ಸಲ್ಲಿ ರೈಸ್ ಕುಕ್ ಆಗುತ್ತೆ. ಓಕೆ, ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾವು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರೋ ಅಂತಹ ರೈಸನ್ನು ಹಾಕೊತಾ ಇದ್ದೀನಿ. ಸೊ ಈಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಆನಿಯನ್ ರೋಸ್ಟನ್ನು ಹಾಕೊತಾ ಇದ್ದೀನಿ ಈ ರೀತಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಲೇಯರ್ ಬೈ ಲೇಯರ್ ಹಾಕ್ಕೊಳ್ಳೋಣ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಆನಿಯನ್ ಫ್ರೈ. ಸೊ ಈ ಸ್ಟೇಜಲ್ಲಿ ನಾನಿಲ್ಲಿ ಫ್ರೆಶ್ ತೆಂಗಿನ ಹಾಲನ್ನು ತಗೊಂಡಿದ್ದೀನಿ, ಅಥವಾ ಫ್ರೆಶ್ ಕ್ರೀಮ್ ಇತ್ತಂದರೆ ಅದು ಸಹ ಬಳಸ್ಕೋಬೋದು. ಏನೂ ಇಲ್ಲ ಅಂದರೆ ಜಸ್ಟ್ ವಾಟರಲ್ಲಿ ಅರಿಶಿಣ ಪುಡಿ ಅಥವಾ ಸ್ಯಾಫ್ರನ್ ಇತ್ತಂದರೆ ನೀವು ಅದನ್ನು ಈ ರೀತಿ ಕಲಿಸ್ಕೊಂಡು ಈ ರೈಸ್ ಮೇಲೆ ಈ ರೀತಿ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ. ಸೊ ಇದು ಒಂದು ಒಳ್ಳೆ ಕಲರ್ ಕಾಂಬಿನೇಷನನ್ನು ಕೊಡುತ್ತೆ ಬಿರಿಯಾನಿಗೆ.
ಸ್ಯಾಫ್ರನ್ ಹಾಕೊಳ್ಳೋದ್ರಿಂದ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ಯಾಫ್ರನ್ ಇಲ್ಲ ಅಂದವರು ಎಲ್ಲೋನ ಬಳಸ್ಕೋಬೋದು. ಅರಿಶಿನ, ಅಡುಗೆ ಅರಿಶಿಣನೇ ಹಾಕೋಬೋದು. ಸೊ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಈಗ ದಮ್ ಕಟ್ಟೋಣ. ಈ ರೀತಿ ಮುಚ್ಚಳ ಮುಚ್ಚಿ, ಸಿಲ್ವರ್ ಪೇಪರ್ ಇತ್ತಂದರೆ ನೀವು ಅದರಿಂದನೂ ಕವರ್ ಮಾಡ್ಕೋಬೋದು. ಏನೂ ಇಲ್ಲ ಅಂದರೆ ಜಸ್ಟ್ ಈ ರೀತಿ ಟೈಟಾಗಿರುವಂತಹ ಮುಚ್ಚಳನ ಮುಚ್ಚಿ ನಾವು 10 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಫುಲ್ ಸಿಮ್ಮಲ್ಲಿ ಇಟ್ಕೊಂಡು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಕೆಲವರು ತವಾ ಮೇಲೆ ಇಟ್ಟು ಮತ್ತೆ ದಮ್ ಎಲ್ಲ ಕಟ್ಟಿ ಮಾಡ್ತಾರೆ. ಬೇಕಿದ್ದಲ್ಲಿ ಆ ರೀತಿನೂ ಮಾಡ್ಕೋಬೋದು. ಅಷ್ಟೆಲ್ಲ ಟೈಮ್ ಇಲ್ಲ ಅನ್ನೋರು ಕ್ವಿಕ್ಕಾಗಿ ಈ ರೀತಿ ನಾನು ಕ್ವಿಕ್ಕಾಗಿ ತೋರಿಸ್ತಾ ಇರೋದ್ರಿಂದ ಯಾವುದೇ ಸೈಡಿಂದನೂ ಅದ್ರದ್ದು ಹೊಗೆ ಹಾವಿ ಹೋಗೋ ಥರ ಇಲ್ಲ. ಆ ರೀತಿ ಮುಚ್ಚಳನ ತೊಗೊಂಡು ನಾನು ಮುಚ್ಚಿದ್ದೀನಿ. ಸೊ ಇದನ್ನು ಮಧ್ಯದಲ್ಲೆಲ್ಲೂ ನಾವು ಓಪನ್ ಮಾಡೋ ಅಷ್ಟಿಲ್ಲ. ಸೊ ಈಗ 10 ನಿಮಿಷ ಇದನ್ನು ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಆಗ ಹೈದ್ರಾಬಾದಿ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಬಿರಿಯಾನಿ ನೀಟಾಗಿ ಕುಕ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ನೋಡಿ, ವಾವ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ. ರೈಸ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ನು ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಸೊ ಬಿಸಿ ಬಿಸಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ಇದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.